ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮ ಆಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೆನ್. ಲೆಟ್ಸ್ ಪ್ರೈಸ್ ಗಾಡ್ ಫಾರ್ ಎ ಮೊಮೆಂಟ್. ಒಂದು ಕ್ಷಣ ನಾವು ದೇವರ ಕಡೆಗೆ ನೋಡೋಣ. ಯಾರ್ಯಾರು ಎಲ್ಲೇ ಇರ್ಬೋದು, ಈ ಟೈಮ್ನಲ್ಲಿ ಎಲ್ಲಿಂದಲೂ ಕೇಳ್ಬೋದು. ನಿಮ್ಮ ತಗಲ್ಲೆಗಳನ್ನು ಬಾಗಿ ದೇವರ ಸನ್ನಿಧಿಯಲ್ಲಿ ಆತನ ಕೃಪಾ ಆಶ್ರಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಆತನನ್ನು ಬಯಸಿರಿ. ಆತನನ್ನು ಯಾರ್ಯಾರು ಬಯಸುತ್ತಾ ಬರ್ತಾರೋ ಅವರಿಗೆ ಆತನು ಸಿಗ್ತಾನೆ. ಕರುಣೆಯ ತೋರು, ಕರುಣಾನಿಧಿ, ಶರಣರ ಮೊರೆಗೆ ಯೇಸು ದೇವಾ, ಶರಣರ ಮೊರೆಗೆ ಯೇಸು ದೇವಾ. ನಿನ್ನ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸ್ತೇವೆ ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ನಾವು ನಿನ್ನನ್ನು ನಿರೀಕ್ಷಿಸ್ತಾ, ನಿನ್ನ ದೃಷ್ಟಿಸ್ತಾ, ನಿನ್ನನ್ನು ಆಶ್ರಯಿಸಿಕೊಳ್ಳುತ್ತೇವೆ. ಯೇಸು ನಾಮದಲ್ಲಿ ಬೇಡಿದ್ದೇವೆ. ಆಮೆನ್. ನಾವಿವತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 4ನೇ ಸಂಧಿ. ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 4ನೇ ಸಂಧಿ, ಅಲ್ಲಿ ವಚನ 4ರಲ್ಲಿ ನಾವು ಓದಿಕೊಳ್ಳುವುದಕ್ಕಿದ್ದೇವೆ. ದ ಎಪಿಸ್ಟಲ್ ಅಕಾರ್ಡಿಂಗ್ ಟು ಸೈಂಟ್ ಜಾನ್, ಚಾಪ್ಟರ್ 4 ವರ್ಸ್ 4. 4ನೇ ಸಂಧಿ 4ನೇ ವಚನದಲ್ಲಿ ನಾವು ಓದಲಿಕ್ಕಿದ್ದೇವೆ. ಇಂಗ್ಲಿಷ್ ಹೇಳ್ತದೆ, ಗ್ರೇಟರ್ ಈಸ್ ಹೀ ದಟ್ ಈಸ್ ಇನ್ us ದೆನ್ ಹೀ ದಟ್ ಈಸ್ ಇನ್ ದ ವರ್ಲ್ಡ್. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರಿಂದ ಹುಟ್ಟಿದವನು ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳಿದುಕೊಳ್ಳುತ್ತೇವೆ. ಸೊ ನಮ್ಮ ಪಾಯಿಂಟ್ ಇವತ್ತು ಯಾವುದಂದರೆ, ಮುಖ್ಯ ಅಂಶ, ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಗ್ರೇಟರ್ ಅಂತ ಇಂಗ್ಲೀಷ್ನಲ್ಲಿ ನಾವು ನೋಡ್ತೇವೆ. ಗ್ರೇಟರ್ ಇಸ್ ಹೀ ದಟ್ ಈಸ್ ಇನ್ us ದೆನ್ ಹೀ ದಟ್ ಈಸ್ ಇನ್ ದ ವರ್ಲ್ಡ್. ನಮ್ಮಲ್ಲಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ನಾವು ಕೊರಿಂಥಿಯರ 2ನೇ ಪತ್ರಿಕೆ 3ನೇ ಸಂಧಿ 17ನೇ ವಚನದಲ್ಲಿ ಓದ್ತೇವೆ, ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವನಿಗೆ ಬಿಡುಗಡೆ ಉಂಟು. ಸೊ ವೇರ್ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಈಸ್, ದೇರ್ ಈಸ್ ಲಿಬರ್ಟಿ. ಎಲ್ಲಿ ಕರ್ತನ ಆತ್ಮನಿರ್ತಾನೋ ಅಲ್ಲಿ ಸ್ವಾತಂತ್ರ್ಯ ಇದೆ. ಯಾಕಂದರೆ ಅವರು ಇನ್ನೂ ಸೈತಾನನ ಗುಲಾಮರಲ್ಲ, ಸೈತಾನರಿಗೆ ದಾಸರಲ್ಲ, ಸೈತಾನನಿಗೆ ಸಂಬಂಧಪಟ್ಟವರಲ್ಲ. ಸೈತಾನನ್ನು ಜಯಿಸಿದವರು, ಸೈತಾನನ ಎದುರಿಸುವವರು, ಸೈತಾನನ ಎಲ್ಲ ಕುಚೇಷ್ಟೆಗಳನ್ನು, ಕುತಂತ್ರಗಳನ್ನು ಅಪಜಯಪಡಿಸುವವರು ಅಂತ
ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಕೆಲವು ಸಾರಿ ನಮ್ಮಲ್ಲಿ ಈ ರಾತ್ರಿಯಲ್ಲಿ ಒಂದು ರೀತಿಯ ಅಟ್ಮಾಸ್ಫಿಯರ್, ಒಂಥರ ಈವಿಲ್ ಅಟ್ಮಾಸ್ಫಿಯರ್ ನಾವು ಅನುಭವಿಸ್ಬೋದು. ನಾವು ಮಲಗಿರುವಾಗ, ಇಲ್ಲವೇ ಕನಸಿನಲ್ಲಿ ನಾವು ನಡೆದಾಡುವಾಗ, ನಾವು ವಾಸ ಮಾಡುವ ಮನೆಯಲ್ಲಿ ಏನೋ ಒಂಥರ ದುಷ್ಟಶಕ್ತಿಗಳು ಸಂಚಾರ ಮಾಡಿದಂಥ ಅನುಭವಗಳು, ಇಲ್ಲಿ ಫೀಲಿಂಗ್. ಕೆಲವು ಸಾರಿ ಸುಳ್ಳುನಿರ್ತದೆ. ಅದು ಈ ಕನ್ನಡಕ ಹಾಕುವವರಿಗೆ ಒಂದು ದೊಡ್ಡ ಎಚ್ಚರಿಕೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಕಡೆ ಆ ಕಡೆ ನೋಡುವಾಗ ಈ ಸೈಡ್ನಲ್ಲಿ ಯಾರೋ ಹೋದಾಗ ಆ ಕಡೆ ಈ ಕಡೆ ಹೋದಾಗ ಅನ್ನಿಸ್ತದೆ ಅದು ನಿಜ ಅಲ್ಲ, ವಾಸ್ತವಲ್ಲ. ಅದು ಒಂಥರ ಛಾಯೆ, ಈ ಕನ್ನಡಿಯಿಂದ ಬರುವಂಥ ಛಾಯೆ. ಇದು ಒಂಥರ ಭೂತ ಕನ್ನಡಿ ಥರ ಇರ್ತದೆ, ಅದರಿಂದ ಬರುವ ಛಾಯೆ. ಆದರೆ ನಮಗೆ ಯಾರೋ ನಮ್ಮ ಪಕ್ಕದಲ್ಲಿ ಪಾಸಾದಾಗ ಅನ್ನಿಸ್ತದೆ, ಇಲ್ಲ ನಮ್ಮ ಬಾಗಿಲ ಹತ್ರ ಒಳಗೆ ಬಂದಾಗ ಅನ್ನಿಸ್ತದೆ. ಯಾಕಂದ್ರೆ ನಾವು ಹಿಂಗೆ ತಿರುಗುವಾಗ ಈ ಕಡೆಯಿಂದ ಕಾಣುತ್ತೆ. ಅದನ್ನ ಇಂಥ ವಿಷನ್ಸನ್ನು ನಾವು ಯಾವತ್ತೂ ತಿಳ್ಕೊಂಡು ಭಯಪಡಬಾರ್ದು. ಇಲ್ಲಿ ಯೋಹಾನನು ತನ್ನ ಸಹೋದರರಿಗೆ, ಅಂದರೆ ಸಭೆಗಳಿಗೆ ಬರೀತಾನೆ, ಲೋಕದಲ್ಲಿರುವವನು ಸೈತಾನ, ಆತನು ತಾನು ಬಲಾಢ್ಯನಂತ ಯಾರನ್ನು ನುಂಗಲಿ ಎಂದು ಸಿಂಹದ ಹಾಗೆ ಗರ್ಜಿಸುತ್ತಾ ಸಂಚರಿಸ್ತಾ ಇರ್ತಾನೆ. ಸಿಂಹದೋಪಾದಿಯಲ್ಲಿ ಅಂದರೆ ಏನು? ಸಿಂಹ ಅಲ್ಲ, ಅವನು ಸಿಂಹದ ಹಾಗೆ ನಾಟಕ ಮಾಡಿಕೊಂಡು ಓಡಾಡೋದು. ಈ ಒಂದು ನರಿ ತಾನು ಹುಲಿ ಆಗಬೇಕಂತ ಆಶೆ ಆಯ್ತಂತೆ. ಅದು ಎಲ್ಲೇ ಹೋಗಿ ಬಣ್ಣದಲ್ಲಿ ಬೂದಿಯಲ್ಲೆಲ್ಲ ಮಣ್ಣಲ್ಲೆಲ್ಲ ಹೊರಲಾಡಿ ನಾನು ಹುಲಿ ಅಂತ ಬರ್ತಾ ಇತ್ತಂತೆ. ಸೊ ನರಿ ಯಾವತ್ತೂ ಹುಲಿ ಆಗಲ್ಲ, ಇಲ್ಲ ಸಿಂಹ ಆಗಲ್ಲ. ಸಿಂಹದಾಗಿ ಗರ್ಜಿಸಿದ್ರು ಅದು ಸಿಂಹದ ಗರ್ಜನೆ ಆಗಲ್ಲ, ಅದು ನರಿದು ಗರ್ಜನೆ ಹೊರತು ಸಿಂಹದ ಗರ್ಜನೆ ಅಲ್ಲ. ಸೈತಾನು ಕೂಡ ಕೆಲವು ಸಾರಿ ತಾನು ಗರ್ಜಿಸುವ ಸಿಂಹದ ಹಾಗೆ, ಆತನು ಗರ್ಜಿಸುವ ಸಿಂಹದ ಹಾಗೆ ಯಾರನ್ನು ನುಂಗಲಿ ಅಂತ ತಿರುಗಾಡ್ತಾ ಇರ್ತಾನೆ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ತಿರುಗಾಡ್ತಾ ಇರ್ತಾನೆ. ಆದರೆ ಯಾರು ಯೇಸು ಸ್ವಾಮಿಯನ್ನು ತಮ್ಮ ಹೃದಯದಲ್ಲಿ ಅಂಗೀಕರಿಸಿ ದೇವರನ್ನು ಪಡೆದಿರ್ತಾರೋ, ಪವಿತ್ರ ಆತ್ಮ ಅವರಲ್ಲಿ ವಾಸ ಮಾಡ್ತದೋ, ಅಂಥವರಿಗೆ ದೇವರ ವಾಕ್ಯ ಹೇಳ್ತದೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆ ಮಹಾನ್ ವ್ಯಕ್ತಿ ದೇವರು, ಆತನು ದೊಡ್ಡವನು. ಈಗ ದೊಡ್ಡವನು ಅಂದ ಕೂಡಲೇ ನಾವು ತಿಳ್ಕೊಳ್ಬೇಕು, ದೊಡ್ಡವನು ಏನು ಮಾಡ್ತಾನೆ? ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ, ದೊಡ್ಡ ಜಯವನ್ನು ತರ್ತಾನೆ. ದೊಡ್ಡವನು ಯಾವಾಗಲೂ ದೊಡ್ಡದು. ಎಲ್ಲ ಕ್ಷೇತ್ರದಲ್ಲಿ ಆತನ ಕೊಡುಗೆ ದೊಡ್ಡದು, ಆತನ ರಕ್ಷಣೆ ದೊಡ್ಡದು, ಕಾಯುವಿಕೆ ದೊಡ್ಡದು, ಆಮೇಲೆ ಒದಗಿಸಿಕೆ ದೊಡ್ಡದು, ಎಲ್ಲ ದೊಡ್ಡದೇ. ನಮ್ಮನ್ನು ಶತ್ರುಗಳಿಂದ ರಕ್ಷಿಸೋದು ದೊಡ್ಡ ವಿಧದಲ್ಲಿ, ದುರಾತ್ಮಗಳಿಂದ, ದುಷ್ಟಶಕ್ತಿಗಳಿಂದ, ಮೋಸವಂಚಕರಿಂದ ನಮ್ಮನ್ನು ತಪ್ಪಿಸುವುದು ಕೂಡ ದೊಡ್ಡ ಪ್ರಮಾಣದಲ್ಲಿ. ಆಮೇಲೆ ನಾವು ಕೂಡ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ನಮಗೆ ಬೇಕಾದ ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸ್ತಾನೆ. ಆದ್ದರಿಂದ ನಾವು ಸೋತು ಹೋಗಿದ್ದೇವೆ, ಅಯ್ಯೋ ನಾವಿನ್ನು ಮೇಲೆ ಬರಲ್ಲ, ನಮ್ಮ ಜೀವಿತ ಇಷ್ಟೇ, ನನ್ನ ಜೀವಿತ ಮುಗಿದು ಹೋಯಿತು ಅಂತ ನಾವು ನಿರಾಶೆಯಿಂದ ಅನೇಕ ಸಾರಿ ಮನಗುಂದಿ ಹೋಗ್ತೇವೆ. ಆದರೆ ಸಂಗೀತಗಾರನು ಬರೀತಾನೆ, ಸೋತು ಹೋಗದಿರು ಎನ್ ಮನವೇ ಅಂತ ಹೇಳ್ತಾನೆ. ಬಹು ಬೇಗನೆ ತೀರುವುದು ಈ ಅಲ್ಪ ಉಪದ್ರಗಳು ಅಂತ ಹೇಳ್ತಾರೆ. ಒಂದು ವೇಳೆ ನಮಗೆ ಉಪದ್ರಗಳು ಬಂದು ನಾವು ಸೋತು ಹೋಗೋ ಪರಿಸ್ಥಿತಿ ಇದ್ದರೆ ಅದು ಸ್ವಲ್ಪ ಕಾಲ ಮಾತ್ರ. ಇದನ್ನು ಅಪೊಸ್ತಲನಾದ ಪೌಲನು 2ನೇ ಕೊರಿಂಥರಿಗೆ ಬರೆಯುವಾಗ 4ನೇ ಸಂಧಿಯಲ್ಲಿ ಹೇಳಿದ ಒಂದು ಮಾತು ನೋಡಿಕೊಂಡು ಆಮೇಲೆ ಸಂಗೀತವನ್ನು ಹಾಡೋಣ. ಅಲ್ಲಿ ಹೇಳ್ತಾನೆ, ಏನು ಹೇಳ್ತಾನಂದರೆ, ಈ ಹಗುರವಾದ ಸಂಕಟ, 4ನೇ ಸಂಧಿ 16ನೇ ವಚನ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನುಂಟು ಮಾಡಿ ನಮಗೆ ನಿರಂತರವಾದ ಗೌರವವಾದ ಪ್ರಭಾವವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ. ಲೈಟ್ ಎಫ್ಲಿಕ್ಷನ್ ಈಸ್ ಬಟ್ ಫಾರ್ ಎ ಮೂಮೆಂಟ್ ಅಂತ ಹೇಳ್ತಾರೆ. ಕ್ಷಣ ಮಾತ್ರ ಇರುವ ಸಂಕಟ ಒಂದು ವೇಳೆ ಇದ್ದರೂ ಕೂಡ ನಾವಿದನ್ನು ಜಯಿಸಿ ದೊಡ್ಡ ಕಾರ್ಯಗಳನ್ನು ನೋಡಬಲ್ಲೆವು. ಅಂದ
ನಾವು ಸೋತು ಹೋಗದಿರೋಣ, ಎಲ್ಲೇ ನಾವಿರಲಿ ಸೋತು ಹೋಗದಿರೋಣ. ಈಗ ಈ ಕೋರಸ್ ನಾವು ಹಾಡಿಕೊಂಡು ನಮ್ಮನ್ನು ನಾವು ಬಲಪಡಿಸ್ಕೊಳ್ಳೋಣ. ದೇವರು ನಮಗೆ ಸಂಗೀತ ಮೂಲಕ ಕೂಡ ನಮ್ಮೊಂದಿಗೆ ಮಾತನಾಡ್ತಾರೆ. ಸೋತು ಹೋಗದಿರು ಎನ್ಮನವೇ, ಸೋತು ಹೋಗದಿರು, ಸೋತು ಹೋಗದಿರು ಎನ್ಮನವೇ, ಸೋತು ಹೋಗದಿರು. ಆಮೇಲೆ ಇನ್ನೊಂದು ಕೊರಸ್ ಹೇಳ್ತದೆ, ಅತಿ ಬೇಗನೆ ತೀರುವುದು ಈ ಅಲ್ಪ ಉಪದ್ರಗಳು ಅಂತ ನಾವು ಹಾಡ್ತೇವೆ. ಅದನ್ನ ಬೇಗ ನಮಗೆ ಒಂದು ವೇಳೆ ಕಷ್ಟ ಇವತ್ತು ನಮ್ಮನ್ನು ಮುತ್ತಿಕೊಂಡಿರ್ಬೋದು, ಆದರೆ ಹೆದರದೆ ಧೈರ್ಯ ತೆಗೆದುಕೊಳ್ಳೋಣ. ಅತಿ ಬೇಗನೆ ತೀರುವುದು ಈ ಅಲ್ಪ ಉಪದ್ರಗಳು. ನಾವು ನಮಗೆ ಬರುವ ಉಪದ್ರಗಳಲ್ಲಿ, ಸಂಕಷ್ಟಗಳಲ್ಲಿ, ಅನಾರೋಗ್ಯಗಳಲ್ಲಿ, ಬಾಧೆಗಳಲ್ಲಿ ನಾವು ಮನಗುಂದಿ ಹೋಗಬಾರದು, ಸೋತು ಹೋಗಬಾರ್ದು. ಯಾಕಂದರೆ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವವನು ದೊಡ್ಡವನು. ಆದ್ದರಿಂದ ಆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವವನು. ಅದನ್ನ ಬೈಬಲ್ ಹೇಳುತ್ತೆ, ಗಾಡ್ ಇಸ್ ಗ್ರೇಟ್ ಆ್ಯಂಡ್ ಗ್ರೇಟ್ಲಿ ಟು ಬಿ ಪ್ರೈಸ್ಡ್. ಅದರಿಂದ ಹಿ ಇಸ್ ಗ್ರೇಟ್ ಅಂತ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ. ಆವಾಗ ಗಾಡ್ ಇಸ್ ಗ್ರೇಟ್ ಅಂತ ಬರೆಯಲ್ಪಟ್ಟಿದೆ. ಸೊ ಈಗ ಇಲ್ಲಿ ಯೋಹಾನ ಇದನ್ನೇ ಕುರಿತು ಹೇಳ್ತಾನೆ, ಗ್ರೇಟರ್ ಈಸ್ ಹೀ ದಟ್ ಈಸ್ ಇನ್ ಯು ಅಂಡ್ ಮೀ ದ್ಯಾನ್ ಹೀ ದಟ್ ಈಸ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವವನು ದೊಡ್ಡವನು. ಆತನ ಮೂಲಕವಾಗಿ ನಾವೆಲ್ಲ ಕಾರ್ಯಗಳನ್ನು ಸಾಧಿಸಬಲ್ಲೆವು. ಇದನ್ನು ಅಪೊಸ್ತಲನಾದ ಪೌಲನು ರೋಮಾಯರಿಗೆ ಬರೀತಾರೆ 8ನೇ ಸಂಧಿಯಲ್ಲಿ, ನನ್ನನ್ನು ಬಲಪಡಿಸುವ, ಫಿಲಿಪ್ಪಿಯರ ಪತ್ರಿಕೆ 4ನೇ ಸಂಧಿ 13ನೇ ವಚನದಲ್ಲಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಗಿವ್ಸ್ ಮೀ ಸ್ಟ್ರೆಂತ್. ನನಗೆ ಬಲವನ್ನು ಕೊಡುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅಂತ ಹೇಳ್ತಾನೆ. ಹಾಗಾದರೆ ನಮ್ಮನ್ನು ಬಲಪಡಿಸೋಣ ಯಾರು? ದೊಡ್ಡ ದೇವರು. ಆತನೆಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿದ್ದಾನೆ, ನಮ್ಮ ಒಳಗೆ ಇದ್ದಾನೆ. ಅದನ್ನ ಇಲ್ಲಿ ಯೋಹಾನ ಹೇಳ್ತಾನೆ, ಇಂಥ ದೇವರು ನಿನ್ನ ಹೃದಯದಲ್ಲಿ ವಾಸ ಮಾಡುವಾಗ ಇನ್ನೇನು ಈ ಸಂಗತಿಗಳಿಗೆ ಭಯಪಡುವ ನೀನು ಎಂಥವನು ಅಂತ ಕೂಡ ದೇವರು ಕೇಳ್ತಾನೆ. ಎಂಥವನು ನೀನು? ನಿನ್ನ ಸೃಷ್ಟಿಕರ್ತನಾದ ದೇವರನ್ನು ಮರೆತು ಬಿಟ್ಟಿಯಾ? ಆತನ ಸಾಮರ್ಥ್ಯದ ಬಗ್ಗೆ ನಿನಗೆ ತಿಳುವಳಿಕೆ ಇಲ್ವಾ? ಆತನ ವಿಷಯದಲ್ಲಿ ಅಧೈರ್ಯ ಇದೆ, ಅಪನಂಬಿಕೆ ಇದೆಯಾ? ಆತನಲ್ಲಿ ಯಾಕೆ ನಿನ್ನ ಭರವಸೆ ಇಡ್ತಾ ಇಲ್ಲ? ಆದ್ದರಿಂದ ಇಲ್ಲಿ ನಾವು ಕಾಣುವಂಥದ್ದೇನೆಂದರೆ, ಗ್ರೇಟರ್ ಈಸ್ ಹೀ ದಟ್ ಈಸ್ ಇನ್ ಅಸ್. ನಮ್ಮಲ್ಲಿ ಲೋಕದಲ್ಲಿ ಇರುವವನಿಗಿಂತ ದೊಡ್ಡವನು ವಾಸ ಮಾಡ್ತಾ ಇದ್ದಾನೆ. ಅದನ್ನು ನಾವು ಯಾವತ್ತೂ ಧೈರ್ಯ ಕೆಡಬಾರದು, ಯಾವತ್ತೂ ನಾವು ಧೈರ್ಯ ಕೆಡಬಾರದು. ನಾವು ಆತನಲ್ಲಿದ್ದುಕೊಂಡು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಶಕ್ತರಾಗ್ತೇವೆ. ಯೆಶಾಯನ ಗ್ರಂಥದಲ್ಲಿ ಒಂದು ವಚನ ನನಗೆ ಜ್ಞಾಪಕ ಬರ್ತದೆ, 52ನೇ ಸಂಧಿಯಲ್ಲಿ. ಯೆಶಾಯನ ಗ್ರಂಥ 52ನೇ ಸಂಧಿಯಲ್ಲಿ ಒಂದು ವಚನ ನನಗೆ ಜ್ಞಾಪಕ ಬರ್ತದೆ. ಅಲ್ಲಿ ನಾವು ಓದಬೇಕಾದ 12ನೇ ವಚನ, ಆದರೆ 7ರಿಂದಲೇ ಓದಿಕೊಳ್ತೇನೆ. ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟು ಅಂದವಾಗಿವೆ. ಒಳ್ಳೆಯ ಶುಭ ಸಮಾಚಾರವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚೀಯೋನಿಗೆ ತಿಳಿಸುವವನಾಗಿದ್ದಾನೆ. ಇಗೋ, ನಿನ್ನ ಕಾವಲುಗಾರರ ಕೂಗು ಸ್ವರ ಎತ್ತಿ ಒಟ್ಟಿಗೆ ಹರ್ಷಧ್ವನಿ ಗೈಯುತ್ತಾರೆ. ಯೆಹೋವನು ಚೀಯೋನಿಗೆ ತಿರುಗಿ ಬರುವುದನ್ನು
ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ. ಯೆರೂಸಲೇಮಿನ ಹಾಳು ಪ್ರದೇಶಗಳೇ, ತಟ್ಟನೆ ಜಯಘೋಷ ಮಾಡ್ರಿ, ಒಟ್ಟಿಗೆ ಹರ್ಷಧ್ವನಿಗೈಯಿರಿ. ಯೆಹೋವನು ಯೆರೂಸಲೇಮನ್ನು ವಿಮೋಚಿಸಿ ತನ್ನ ಜನರನ್ನು ಸಂತೈಸಿದ್ದಾನೆ. ಯೆಹೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ತನ್ನ ದಿವ್ಯ ಬಾಹುವನ್ನು ತೆರೆದು ತೋರಿಸಿದ್ದಾನೆ. ಭೂಮಿಯ ಎಲ್ಲ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡುವರು. ತೊಲಗಿರಿ, ತೊಲಗಿರಿ, ಬಾಬೇಲಿನಿಂದ ಹೊರಡಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರ್ರಿ, ಅದರ ಮಧ್ಯದೊಳಗಿಂದ ತೆರಳಿರಿ. ಯೆಹೋವನ ಆರಾಧನೆ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರ್ರಿ. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವ ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ಸೊ ದೇವರು ನಮಗೆ ಮುಂಬಲವಾಗಿಯೂ ಹಿಂಬಲವಾಗಿಯೂ ಇರ್ತಾನಂತೆ. ಆಗ ಹಿಂದೆ ತಳ್ಳಿದ್ರು ನಾವು ಬೀಳೆವು, ಹಿಂದಿನಿಂದ ತಳ್ಳಿದ್ರು ಮುಂದೆ ಬೀಳೆವು, ಮುಂದಿನಿಂದ ತಳ್ಳಿದ್ರು ನಾವು ಹಿಂದೆ ಬೀಳೆವು. ಯಾಕಂದರೆ ದೇವರು ನಮಗೆ ತಾನೇ ಮುಂಬಲವಾಗಿಯೂ ಹಿಂಬಲವಾಗಿ ಇರುವನು ಅಂತ ನಾವು ಇಲ್ಲಿ ಓದುತ್ತೇವೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿ ಸಂತುಷ್ಟರಾಗಿ ಜೀವಿಸುವಂಥ ವ್ಯಕ್ತಿಗಳಾಗಬೇಕು. ಅದನ್ನು ನಾವು ಯಾವತ್ತೂ ಹೆದರಬಾರದು, ಭಯಪಡಬಾರದು ಅಂತ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸ್ತದೆ. ಅದನ್ನು ಈ ದಿನ ನಾವು ದೇವರನ್ನೇ ನೋಡುತ್ತಾ ನಮ್ಮ ಜೀವನದಲ್ಲಿರುವ ಏನು ಭಯ ನಮಗಿದೆ ಅದನ್ನು ನಾವು ತೆಗೆದು ಹಾಕೋಣ. ಕರ್ತನು ನಮ್ಮಲ್ಲಿರುವಾಗ ನಮಗೆ ಸ್ವಾತಂತ್ರ್ಯ ಉಂಟು, ಬಿಡುಗಡೆ ಉಂಟು. ಸೈತಾನನು ಏನು ಮೋಸದ ಬಲೆಗೆ ನಮ್ಮನ್ನು ಕೆಡವಿದರೂ ದೇವರಿಂದ ನಮಗೆ ಬಿಡುಗಡೆ ಉಂಟು. ದೇವರ ಆತ್ಮನು ನಮಗೆ ಸಹಾಯ ಮಾಡುತ್ತಾನೆ. ಕರ್ತನ ಆತ್ಮನು ಇವತ್ತು ನಮ್ಮ ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ಆತನ ವಿಷಯದಲ್ಲಿ ವಾಕ್ಯ ಹೇಳ್ತಾ ಆತನು ದೊಡ್ಡವನು. ಗ್ರೇಟರ್ ಈಸ್ ಹಿ ದಟ್ ಈಸ್ ಇನ್ ಅಸ್ ದೆನ್ ಹಿ ದಟ್ ಈಸ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವವನು ದೊಡ್ಡವನಾಗಿದ್ದಾನೆ. ಅದನ್ನ ನಾವು ಈಗ ದೊಡ್ಡದಾಗಿ ದೇವರನ್ನು ಆರಾಧಿಸಿ ಸ್ತುತಿಸೋಣ. ಮಾತ್ರವಲ್ಲ, ದೇವರಲ್ಲಿ ದೊಡ್ಡದನ್ನು ನಿರೀಕ್ಷಿಸೋಣ. ಮೂರನೇದಾಗಿ, ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡೋಣ. ಲೆಟ್ ಅಸ್ ಡೂ ಗ್ರೇಟ್ ಥಿಂಗ್ಸ್ ಥ್ರೂ ಹಿಮ್ ಹೂ ಇಸ್ ಇನ್ ಅಸ್, ಹೂ ಇಸ್ ಕಾಲ್ಡ್ ಗ್ರೇಟರ್. ಅದನ್ನು ನಾವು ಯಾವತ್ತೂ ಮನಗುಂದದೆ ದೇವರನ್ನೇ ದೃಷ್ಟಿಸ್ತಾ ಆತ ನಮಗೇನಾಗಿದ್ದಾನೆ, ನಮ್ಮಲ್ಲಿದ್ದ ಆತನ ಏನು ಮಾಡ್ತಾ ಇದ್ದಾನೆ, ನಮ್ಮಲ್ಲಿದ್ದು ಯಾವ ಕಾರ್ಯಗಳನ್ನು ನಡೆಸ್ತಾನೆ, ನಮ್ಮಲ್ಲಿದ್ದು ನಮ್ಮ ಅಪಜಯಗಳನ್ನೆಲ್ಲ ಹೇಗೆ ತೆಗೆದು ಬಿಸಾಕ್ತಾನೆ, ನಮ್ಮಲ್ಲಿದ್ದು ನಮಗೆ ಯಾವ ರೀತಿ ಸಹಾಯ ಅನುಗ್ರಹಿಸ್ತಾನೆ ಎಂಬುದನ್ನು ಅರಿತುಕೊಂಡು ಲೆಟ್ ಅಸ್ ಬಿಗಿನ್ ಟು ಪ್ರೈಸ್ ದ ಲಾರ್ಡ್ ಫಾರ್ ಹಿಸ್ ಗ್ರೇಟ್ ಆಕ್ಟ್ ಆನ್ ದಿ ಅರ್ತ್. ಈ ಭೂಮಿಯ ಮೇಲೆ ಆತನು ಮಾಡ್ತಾ ಇರೋ ದೊಡ್ಡ ಕಾರ್ಯಗಳಿಗಾಗಿ ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಅದನ್ನ ನಾವು ಇವತ್ತು ನಿರೀಕ್ಷಿಸುವಂಥ ಒಂದು ದೊಡ್ಡ ಕೆಲಸ ಏನಂದರೆ, ಕೋವಿಡ್-19 ಪ್ರಪಂಚದಲ್ಲೇ ನಾಶವಾಗಿ ಹೋಗಬೇಕು. ಆ ವೈರಾಣುಗೆ ದೇವರ ಆತ್ಮನ ಶಕ್ತಿಯ ಉಸಿರು ಬಿಟ್ಟದರಿಂದ ಅದೆಲ್ಲ ಸುಟ್ಟು ನಾಶವಾಗ, ಜನರ ಒಳಗೆ ಇರಲಿ ಹೊರಗೆ ವಾತಾವರಣದಲ್ಲಿರಲಿ, ನಾಶವಾಗುವಂತೆ ನಾವು ಬೇಡೋಣ. ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ಇತರ ರಾಜ್ಯಗಳು, ನಮ್ಮ ದೇಶ, ಆಮೇಲೆ ಪ್ರಪಂಚದ ಎಲ್ಲ ಭಾಗಗಳಲ್ಲಿ ಇಂಥ ಅನೇಕ ಅಮೆರಿಕ, ಇಂಗ್ಲೆಂಡ್, ಇನ್ನು ಬ್ರೆಜಿಲ್, ಇಂಥ ಅನೇಕ ದೇಶಗಳಲ್ಲಿ ಜನರು ತುಂಬ ಸಂಕಟ ಪಡ್ತಾ ಇದ್ದಾರೆ. ರಾಷ್ಟ್ರದಲ್ಲಿ ಕೂಡ, ಚೈನಾದಲ್ಲಿ ಕೂಡ ಇರಬಹುದು. ಯಾರ್ಯಾರು ಇವತ್ತು ಈ ಕಾಯಿಲೆಗೆ ತುತ್ತಾಗಿ ಕಷ್ಟಪಡ್ತಾರೆ ಅವರ ಕಷ್ಟ ಪರಿಹಾರ ಆಗುವಂತೆ ನಾವು ಬೇಡಿಕೊಳ್ಬೇಕು. ದೇವರಿಂದ ದೊಡ್ಡ ಜಯವನ್ನು ನಾವು ನಿರೀಕ್ಷಿಸಬೇಕು. ಆಮೇಲೆ ವಂಚಕರ ಕೈಯಿಂದ, ಮೋಸಗಾರರ ಕೈಯಿಂದ ಈ ಜನರನ್ನು ದೇವರು ಬಿಡಿಸಿ ತನ್ನ ರಕ್ಷಣಾ ಮಾರ್ಗಕ್ಕೆ ನಡೆಸಿ ಪರಲೋಕದಲ್ಲಿ ಕೂಡಿಸುವ ಕೆಲಸಗಳನ್ನು ಮಾಡುವ ಹಾಗೆ ನಾವು ಎಡೆ ಬಿಡದೆ ಪ್ರಾರ್ಥನೆ ಮಾಡಬೇಕು. ಎಡೆ ಬಿಡದೆ, ಪ್ರೇಯರ್ ವಿದೌಟ್ ಸೀಸಿಂಗ್. Always we should be able to pray in every moment, in every situation and in every circumstances. ಪ್ರತಿ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶ ಶಾಂತಿ ಸಮಾಧಾನ ಇದರಿಂದ
ಕೆಡವಿ ಹೋಗ್ಬಿಟ್ಟಿದೆ. ಸತ್ತಾಗ ಜನರು ಹೂಡ್ಲಿಕ್ಕೆ ಬರಲಿಕ್ಕಾಗದಂಥ ಸ್ಥಿತಿ, ಅನಾಥರಾಗಿ ಸಾಯುವಂಥ ಈ ದುಸ್ಥಿತಿಯಿಂದ ದೇವರು ಬಿಡುಗಡೆ ಮಾಡುವಂತೆ ನಮ್ಮ ದೊಡ್ಡ ದೇವರಿಂದ ದೊಡ್ಡ ಹೀಲಿಂಗ್ ಪವರ್ ಇಳಿದು ಬರುವ ಹಾಗೆ ನಾವು ನಿರೀಕ್ಷೆ ಮಾಡೋಣ, ಅಪೇಕ್ಷಿಸೋಣ. ಲೆಟ್ ಅಸ್ ಎಕ್ಸ್ಪೆಕ್ಟ್ ಸಚ್ ಎ ಗ್ರೇಟ್ ಮಿರಾಕಲ್ to happen to bring healing and deliverance from this unwanted disease which is trying to kill the people. ಅದನ್ನು ನಾವು ದೇವರನ್ನು ಬೇಡಿಕೊಳ್ಳೋಣ. ಇದರಿಂದ ನಡೆಯುವಂತೆ ಎಲ್ಲ ವಂಚನೆಗಳು ಬಯಲಿಗೆ ಬಂದು ಅವರು ಬೆಳಕ್ಕೆ ಬಂದು ಖಂಡಿಸಲ್ಪಟ್ಟು ಅವರನ್ನು ದಂಡಿಸ್ಲಿಕ್ಕಾಗುವಷ್ಟ ಮಟ್ಟಿಗೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುವ ಹಾಗೆ ನಾವು ವಿಜ್ಞಾಪನೆ ಮಾಡೋಣ. ಸತ್ಯ, ನೀತಿ, ನ್ಯಾಯ, ಧರ್ಮ ನಮ್ಮ ದೇಶದಲ್ಲಿ ನಡೆಯುವ ಹಾಗೆ ನಾವು ವಿಜ್ಞಾಪನೆ ಮಾಡೋಣ. ಎಲ್ಲ ನಮ್ಮ ದೇಶದ ಪ್ರಜೆಗಳು ಸತ್ಯ, ನೀತಿ, ನ್ಯಾಯ, ಧರ್ಮದಲ್ಲಿ ನಡೀಲಿಕ್ಕಾಗುವಂತೆ ನಾವು ವಿಜ್ಞಾಪನೆ ಮಾಡೋಣ. ಎಲ್ಲ ಅಕ್ರಮಗಳು, ಅಧರ್ಮಗಳು ಜನರನ್ನು ಬಿಟ್ಟು ಹೋಗುವಂತೆ, ವಂಚನೆಗಳು, ಮೋಸಗಳು, ಸುಲಿಗೆ ಮಾಡುವಂಥ ಸ್ಥಿತಿಯಿಂದ ಜನರನ್ನು ಬಿಡುಗಡೆ ಮಾಡುವಂತೆ ನಾವು ಬೇಡಿಕೊಳ್ಳೋಣ. ನಮ್ಮ ದೇಶದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಪ್ರತಿ ಕುಟುಂಬ, ಪ್ರತಿ ವ್ಯಕ್ತಿ ಬದುಕುವ ಹಾಗೆ ದೊಡ್ಡ ದೇವರಿಂದ ದೊಡ್ಡ ಅದ್ಭುತವನ್ನು ನಾವು ಇವತ್ತು ನಿರೀಕ್ಷೆ ಮಾಡೋಣ. ನಮ್ಮ ಕುಟುಂಬಗಳಲ್ಲಿ ಏನೇನು ಅಸಮಾಧಾನಗಳು, ವೈಮನಸ್ಸುಗಳು, ಗಂಡ ಹೆಂಡತಿ ಮಧ್ಯದಲ್ಲಿ, ಮಕ್ಕಳು ತಂದೆ ತಾಯಿಗಳ ಮಧ್ಯದಲ್ಲಿ ಎಲ್ಲೆಲ್ಲಿ ಸೈತಾನನು ವಿಷ ಬೀಜವನ್ನು ಬಿತ್ತಿ ನಾಶಪಡಿಸ್ತಾ ಇದ್ದಾನೋ ಆ ಕುಟುಂಬಗಳ ದೇವರು ದೊಡ್ಡ ಕೆಲಸ ಮಾಡುವಂತೆ ನಾವು ವಿಜ್ಞಾಪನೆ ಮಾಡೋಣ. ಆ ಕುಟುಂಬ ದೈವಿಕ ಕುಟುಂಬಗಳಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನಡೆದು ಕರ್ತನನ್ನು ಮಹಿಮೆ ಪಡಿಸುವ ಆ ಕುಟುಂಬಗಳಾಗುವ ಹಾಗೆ ನಾವು ವಿಜ್ಞಾಪನೆ ಮಾಡೋಣ. ನಮ್ಮ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುವ ದೇವರು. How great thou art, how great thou art, Lord. Then sings my soul, my Savior God, to thee. How great thou art, how great thou art, how great thou art, how great thou art. O Lord my God, when I am in awesome wonder, consider all the works thy hand hath made. I see the stars, I hear the rolling thunder. Thy path throughout the universe displays, Lord. Then sings my soul, my Savior God, to thee. How great thou art, how great thou art. Then sings my soul, my Savior God, to thee.
How great thou art, Lord. How great thou art. Now I bring all the people, those who are hearing this message of God, uphold and strengthen and encourage them, O God, through your words. Bless and prosper and provide all the needs. Heal the sick, O God. Raise the dead. Cast out the demons. And do wonders, O God. This power you have given to your disciples. We believe that we are your disciples. Today help us to operate the work of faith, the gift of faith, what we have given to us by faith. Lord, through faith, let there be greater works happen, O God, around. We commit ourselves into your holy and mighty hand. In Jesus' name we pray. Amen. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ನ್ಯೂನತೆ ಸದಾಕಾಲ ನಮ್ಮೊಂದಿಗೆ ನೆಲೆಗೊಂಡಿರಲಿ. ಆಮೇನ್. Apaja